ವೀಕ್ಷಕರೇ, ಅದು ರಾಜಸ್ಥಾನದ ಶ್ರೀ ಗಂಗಾನಗರ್ ಪ್ರದೇಶ. 1973 ಸೆಪ್ಟೆಂಬರ್ 9ನೇ ತಾರೀಕು ಬೆಳಗಿನ ಜಾವ ಸುಮಾರು 7 ಗಂಟೆಗೆ ಶ್ಯಾಮ್ ಸಿಂಗ್ ಎಂಬಾತ ಗುರುದ್ವಾರವನ್ನ ಪ್ರತಿ ದಿವಸದಂತೆ ಸ್ವಚ್ಛ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಗುರುದ್ವಾರದ ಬಾಗಿಲು ಇನ್ನೂ ಕೂಡ ತೆಗೆದಿರಲಿಲ್ಲ. ಬಹುಶಃ ಒಳಗಿರುವಂತ ಗುರುದ್ವಾರದ ಮೇಲ್ವಿಚಾರಕರು ಇನ್ನೂ ಕೂಡ ಮಲಗಿರಬಹುದು ಅಂತ ಅನ್ಕೊಂಡಂತ ಆತ ತಾನೇ ಬಾಗಿಲನ್ನ ತೆರೆದು ಒಳಗಡೆ ಹೋಗ್ತಾನೆ. ಆದ್ರೆ ಒಳಗಡೆ ಹೋಗ್ತಾನೆ ಆತನ ಜಂಘಾಬಲನೆ ಉಡುಗಿ ಹೋಗಿತ್ತು. ಏಕೆಂದ್ರೆ ಅಲ್ಲಿ ಗುರುದ್ವಾರವನ್ನ ನೋಡ್ಕೊಳ್ತಿದ್ದಂತ 3 ಜನ ತಮ್ಮ ಹಾಸಿಗೆ ಮೇಲೆ ರಕ್ತಸಿಕ್ತವಾಗಿ ಬೆದ್ದಿದ್ರು. ಗುರುದ್ವಾರದ ಎಲ್ಲಾ ವಸ್ತುಗಳು ಕೂಡ ಎಲ್ಲಂದ್ರಲ್ಲಿ ಬೆದ್ದಿದ್ದು. ಪ್ರತಿ ಕೋಣೆಯ ಬೀಗವನ್ನು ಕೂಡ ಒಡೆಯಲಾಗಿತ್ತು. ಶ್ಯಾಮ್ ಸಿಂಗ್ ಹೇಗೆ ಹೋಗಿದ್ನೋ ಹಾಗೇನೆ ಹೊರಗಡೆ ಓಡ್ ಬಂದು ಜನರಿಗೆ ಸುದ್ದಿಯನ್ನ ಮುಟ್ಟಿಸ್ತಾನೆ. ಎಲ್ಲರೂ ಸೇರಿ ಗುರುದ್ವಾರಕ್ಕೆ ಹೋಗಿ ನೋಡುವಷ್ಟರಲ್ಲಿ 3ರಲ್ಲಿ ಒಬ್ಬನಾದಂತ ಕರ್ತಾರ್ ಸಿಂಗ್ ಉಸಿರಾಟವನ್ನ ನಿಲ್ಲಿಸಿದ್ದ. ಇನ್ನು ಮಾದಾ ಸಿಂಗ್ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯೆನೆ ಸಾವನ್ನಪ್ಪಿದ್ರೆ ವಾಜೀರ್ ಸಿಂಗ್ ಎಂಬಾತ ಮಾತ್ರ ಬದುಕೊಳ್ದಿದ್ದ. ಏನಾಯ್ತು, ಇದೆಲ್ಲ ಹೇಗ್ ನಡೀತು ಅಂತ ಹೇಳಬಲ್ಲಂತ ಏಕೈಕ ವ್ಯಕ್ತಿ ವಜೀರ್ ಸಿಂಗ್ ಆಗಿದ್ದ. ಆದ್ರೆ ಆತನಿಗೆ ಕಣ್ಣು ಕಾಣ್ತಾ ಇರ್ಲಿಲ್ಲ. ಗ್ರಾಮಸ್ಥರೆಲ್ಲ ಭಯಭೀತರಾಗಿದ್ರು. ಮುಂದೆ ಏನಾಗುತ್ತೋ, ಮತ್ತೆ ಯಾರ ಮೇಲೆ ದಾಳಿಯಾಗುತ್ತೋ ಅಂತ ಎಲ್ಲರೂ ಕೂಡ ಆತಂಕಗೊಂಡಿದ್ರು. ಏಕೆಂದ್ರೆ ಆ 3 ಒಂದೇ ತರ ಕಿವಿಯ ಕೆಳಗೆ ಕ್ರೂರವಾಗಿ ಇರ್ದಿರೋದು ಕಣ್ಬಂದಿತ್ತು. ಇದನ್ನ ನೋಡದಂತ ಪೊಲೀಸರು ಕೂಡ ಆಘಾತಕ್ಕೆ ಒಳಗಾಗಿದ್ರು. ಏಕೆಂದ್ರೆ ಈ ಹಿಂದೆಂದೂ ಕೂಡ ಅವರು ಇಂಥ ಘಟನೆಯನ್ನ ನೋಡಿರ್ಲಿಲ್ಲ. ರಾಜಸ್ಥಾನ, ಹರಿಯಾಣ ಮತ್ತೆ ಪಂಜಾಬ್ನಲ್ಲಿ ಇಂಥ ಸುಮಾರು 70 ಪ್ರಕರಣಗಳು ದಾಖಲಾಗಿದ್ವು. ಎಲ್ಲರನ್ನೂ ಕೂಡ ಕಿವಿಯ ಕೆಳಗೆನೆ ಇರದೆ ಕೊಲ್ಲಲಾಗಿತ್ತು. ಜನರು ಎಷ್ಟು ಭಯಭೀತರಾಗಿದ್ರು ಅಂದ್ರೆ ಸಂಜೆ ಆಗ್ತಾನೆ ಎಲ್ಲರೂ ಕೂಡ ಮನೆಯೊಳಗೆ ಸೇರಿಕೊಂಡು ಬಾಗ್ಲನ್ನ ಭದ್ರಪಡಿಸ್ಕೊಳ್ತಿದ್ರು. ಯಾರು ಕೂಡ ಬೇರೆ ಬೇರೆ ಮಲಗದೆ ಮನೆಯವರು ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಮಲಗೋದಿಕ್ಕೆ ಶುರು ಮಾಡಿದ್ರು. ಈ ರೀತಿ ಆತಂಕವನ್ನ ಹುಟ್ಟಿಸ್ತವನನ್ನ ಸ್ಥಳೀಯರು ಕಾನ್ಪಟ್ಟಿ ಮಾರ್ ಅಂತಾನೆ ಕರೀತಿದ್ರು. ಅಂದ್ರೆ ಕಿವಿಯ ಕೆಳಗೆ ಹೊಡೆದವನು ಅಂತ ಅರ್ಥ. ಆದ್ರೆ ಇವನ್ಯಾಕೆ ಈ ರೀತಿ ಜನಗಳನ್ನ ಸಾಯಿಸ್ತಿದ್ದಾನೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ವೀಕ್ಷಕರೇ, ನಿಜಕ್ಕೂ ಇವತ್ತಿನ ಈ ಒಂದು ಪ್ರಕರಣ ವಿಶಿಷ್ಟವಾಗಿದೆ. ಆ ಒಂದು ಸಮಯದಲ್ಲಿ ಈ ಒಂದು ಪ್ರಕರಣವನ್ನ ಬಗೆಹರಿಸೋದು ಪೊಲೀಸರಿಗೆ ತುಂಬಾ ಜಟಿಲವಾಗಿತ್ತು. ವೀಕ್ಷಕರೇ, ಅದು 1952ರ ಸಮಯ. ದೇಶ ಸ್ವಾತಂತ್ರ್ಯಗೊಂಡು ಕೇವಲ 5 ವರ್ಷ ಮಾತ್ರ ಆಗಿತ್ತು. ಭಾರತ ಮತ್ತು ಪಾಕಿಸ್ತಾನದ ಪ್ರತ್ಯೇಕತೆ ಅನೇಕ ಕುಟುಂಬಗಳನ್ನ ಶಾಶ್ವತವಾಗಿ ಬೀದಿಗೆ ತಂದಿದ್ವು. ಇದು ದಿನನಿತ್ಯದ ಗಲಭೆಗೂ ಕಾರಣ ಆಗಿತ್ತು. ಸರ್ಕಾರ ಭಾರಿ ಆರ್ಥಿಕ ಸಮಸ್ಯೆಯಲ್ಲಿ ಇತ್ತು. ದೇಶವನ್ನ ಸುಧಾರಿಸೋದೇ ಒಂದು ದೊಡ್ಡ ಸವಾಲಾಗಿತ್ತು. ಈ ಒಂದು ನಿರ್ಣಾಯಕ ಸಮಯದಲ್ಲಿ ರಾಜಸ್ಥಾನದ ಜೈಪುರದ ಮಧ್ಯಮ ವರ್ಗದ ಕುಟುಂಬ ಒಬ್ಬ ಮಗನ್ಗೆ ಜನ್ಮ ಕೊಟ್ಟಿತ್ತು. ಆ ಹುಡುಗನಿಗೆ ಅವರ ತಂದೆ ತಾಯಿ ಶಂಕರ್ ಪ್ರಜಾಪತ್ ಅಂತ ಹೆಸರಿಟ್ಟಿದ್ರು. ಈ ಶಂಕರ್ನ ಹೆತ್ತವರು ತಮ್ಮ ಮಗ ದೊಡ್ಡವನಾಗಿ ವಿದ್ಯಾವಂತನಾಗ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಕನಸನ್ನ ಕಂಡಿದ್ರು. ಅದಕ್ಕಾಗಿನೇ ಆತನಿಗೆ ಉತ್ತಮ ಶಿಕ್ಷಣ ಸಿಗುವಂತ ಶಾಲೆಗೆ ಸೇರಿಸಿದ್ರು. ಆದ್ರೆ ಬಾಲ್ಯದಿಂದಲೂ ಕೂಡ ಅವನ ಆಲೋಚನೆ ಮತ್ತು ನಡವಳಿಕೆ ಇತರ ಮಕ್ಕಳಿಗಿಂತ ಕೂಡ ಭಿನ್ನವಾಗಿತ್ತು. ದೊಡ್ಡವನಾಗ್ತಿದ್ದಂತೆ ಅವನಿಗೆ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇತ್ತು. ಇವನ್ಗೆ ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗ್ತಿರೋದನ್ನ ಗಮನಿಸಿದಂತ ಅವನ ಪೋಷಕರು ಇವನನ್ನ ತಿದ್ದೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ರು. ಆದ್ರೆ ಅವನು ಮತ್ತಷ್ಟು ಬಿಗಡಾಯಿಸ್ತಲೇ ಇದ್ದ. ಹೀಗಾಗಿ ಅವರು ಅವನಿಗೆ ದುಡ್ಡನ್ನ ಖರ್ಚು ಮಾಡೋದನ್ನ ನಿಲ್ಲಿಸಿದ್ರು. ಅವರ ನಿರೀಕ್ಷೆಗಳು, ಭರವಸೆಗಳು ಛಿದ್ರಗೊಂಡಿದ್ವು. ಕ್ರಮೇಣ ಶಂಕರ್ನ ನಡವಳಿಕೆ ಬದಲಾಗೋದಿಕ್ಕೆ ಶುರುವಾಗಿತ್ತು. ಅವನು ತನ್ನ ದೈನಂದಿನ ಅಗತ್ಯಗಳನ್ನ ಪೂರೈಸಿಕೊಳ್ಳೋದಿಕ್ಕೆ ಎಲ್ಲೂ ಕೂಡ ದುಡ್ಡು ಸಿಗದೆ ಇದ್ದಾಗ ಅಕ್ಕಪಕ್ಕದ ಮನೆಯಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡೋದಿಕ್ಕೆ ಶುರು ಮಾಡಿದ. ತನ್ನ ಪೋಷಕರ ಜೊತೆ ಅವನು ವಾಸ ಇದ್ರೂ ಕೂಡ ಅವ್ರಿಗೂ ಇವನ್ಗೂ ಸಂಬಂಧನೆ ಇಲ್ಲಿರೋನ್ ಹಾಗೆ ಎಲ್ಲೋ ಕದ್ದು ಇನ್ನೆಲ್ಲೋ ಬಿದ್ದು ಬದುಕತೊಡಗಿದ್ದ. ಅಕ್ಕಪಕ್ಕದ ಮನೆಯಲ್ಲಿ ಕದಿಯೋದು ಮತ್ತೆ ರಾತ್ರಿ ದೇವಾಲಯಗಳಿಗೆ ಹೋಗಿ ಹುಂಡಿ ಹಣವನ್ನ ಕದಿಯೋದು ಈ ರೀತಿ ಮಾಡ್ತಿದ್ದ. ಸಾಕಷ್ಟು ಬಾರಿ ಜನ ಅವನನ್ನ ಹಿಡಿದು ಹೊಡೆದಿದ್ರು ಕೂಡ. ಆದ್ರೂ ಕೂಡ ಅವನು ಬದಲಾಗ್ಲಿಲ್ಲ. ಅವನ ಕಳತದಿಂದಾಗಿ ಸಮಾಜ ಅವನಿಗೆ ಅಪರಾಧಿಂತ ಹಣೆ ಪಟ್ಟಿಯನ್ನ ಕಟ್ಟಿತ್ತು. ಹೀಗಾಗಿ ಜೈಪುರದಲ್ಲಿ ವಾಸ ಮಾಡೋದು ಅವನ ಪೋಷಕರಿಗೆ ಕಷ್ಟ ಆಯಿತು. ಅದಕ್ಕಾಗಿನೇ ಶಂಕರ್ ಮತ್ತು ಅವನ ಕುಟುಂಬ 1970ರ ದಶಕದ ಆರಂಭದಲ್ಲಿ ಜೈಪುರವನ್ನ ತೊರೆದು ರಾಜಸ್ಥಾನದ ಶ್ರೀ ಕರಣ್ಪುರಕ್ಕೆ ಸ್ಥಳಾಂತರಗೊಂಡಿತ್ತು. ಶಂಕರ್ಗೆ ಈಗ 18 ವರ್ಷ ವಯಸ್ಸಾಗಿತ್ತು. ಹೊಸ ಸ್ಥಳಕ್ಕೆ ಬಂದಿದ್ರಿಂದ ಶಂಕರ್ ತನ್ನ ಹಿಂದಿನ ತಪ್ಪುಗಳನ್ನ ಮರೆತು ಕಳ್ತನ ಮಾಡೋದನ್ನ ನಿಲ್ಲಿಸ್ತಾನೆ ಅಂತ ಅವ್ರ ಕುಟುಂಬ ಭಾವಿಸಿತು. ಆದ್ರೆ ಅದು ಅವರ ತಪ್ಪು ತಿಳುವಳಿಕೆಯಾಗಿತ್ತು. ಶಂಕರ್ ಇಲ್ಲಿಗೆ ಸ್ಥಳಾಂತರಗೊಂಡ ನಂತರ ಕಳ್ತನವನ್ನ ಮುಂದುವರೆಸಿದ. ಕಳ್ತನದ ಪ್ರಕರಣಗಳಲ್ಲಿ ಪೊಲೀಸರು ಅವನನ್ನ ಬಂಧಿಸೋದು, ಬಿಡೋದು ಇದೆಲ್ಲ ಮಾಮೂಲಾಗಿತ್ತು. ನೆರೆಹೊರೆಯವರಲ್ಲಿ ಇವನ ಕುಖ್ಯಾತಿ ಹರಡಿ ಅವನ ಪೋಷಕರ ಮತ್ತು ಅವರ ನಡುವೆ ಆಗಾಗ ಜಗಳಗಳು ಕೂಡ ಆಗ್ತಿದ್ವು. ಅವ್ರಿಗೆ ಈ ಶಂಕರ್ ಬಗ್ಗೆ ಯಾವುದೇ ಪ್ರೀತಿ ಮಮಕಾರ ಉಳಿದಿರಲಿಲ್ಲ. ಈ ಶಂಕರ್ಗೂ ಕೂಡ ತನ್ನ ಹೆತ್ತೋರ್ ಬಗ್ಗೆ ಯಾವುದೇ ವಿಶೇಷ ಪ್ರೀತಿ ಇರಲಿಲ್ಲ. ಆದ್ರಿಂದ ಅವನು ಮನೆಯಿಂದ ಹೊರ ಬಿದ್ದಿದ್ದ. ಹೀಗೇನೆ ಶಂಕರ್ ಮನೆಯಿಂದ ಹೊರಬಂದಂತ ಸ್ವಲ್ಪ ದಿವಸದ ನಂತರ ಕರಣ್ಪುರದ 2 ಮನೆಗಳಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಬಂದಿತ್ತು. ಆ 5 ಜನರ ತಲೆಗೆ ಅಂದ್ರೆ ಕಿವಿಯ ಕೆಳಭಾಗದಲ್ಲಿ ಭಾರವಾದಂತ ಆಯುಧದಿಂದ ಹೊಡೆದು ಕೊಲ್ಲಲಾಗಿತ್ತು. ಆದ್ರೆ ತನಿಖೆ ಸಮಯದಲ್ಲಿ ಪೊಲೀಸರಿಗೆ ಯಾವುದೇ ಪುರಾವೆಗಳು ಸಿಗ್ಲಿಲ್ಲ. ಹೀಗಾಗಿ ಇದು ಕೋಲ್ಡ್ ಕೇಸ್ ಅಂತ ಮೂಲೆಯನ್ನ ಸೇರ್ತು. ಇಷ್ಟಕ್ಕೂ ಆ ಒಂದು ಅವಧಿಯಲ್ಲಿ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು. ಪೊಲೀಸರಿಗೆ ಅಲ್ಲಲ್ಲಿ ನಡೆಯುವಂತ ದಂಧೆಗಳನ್ನ ಹತ್ತಿಕ್ಕುವುದರಲ್ಲಿ ಸಾಕಾಗಿ ಹೋಗಿತ್ತು. ಎಲ್ಲವನ್ನ ಎದುರಿಸುವಂತ ಪೊಲೀಸ್ ಪಡೆ ಆಗ್ಲಿ ಅಥವಾ ದೊಡ್ಡ ಮಟ್ಟದ ಬಜೆಟ್ ಆಗ್ಲಿ
ಅಥವಾ ಅಪರಾಧವನ್ನ ಪತ್ತೆ ಹಚ್ಚೋದಕ್ಕೆ ಬೇಕಾದಂತ ತಂತ್ರಜ್ಞಾನ ಆಗ್ಲಿ ಆಗ ಪೊಲೀಸರ ಬಳಿ ಇರಲಿಲ್ಲ. ಕ್ರಮೇಣ ರಾಜಸ್ಥಾನದ ಇತರ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯ ಪ್ರಕರಣಗಳು ವರದಿಯಾಗತೊಡಗಿದ್ವು. ಜನರಿಗೆ ಕಿವಿಯ ಕೆಳಗೆ ದೊಡ್ಡ ಮಟ್ಟದ ಗಾಯಗಳಾಗಿ ಸಾವನ್ನಪ್ಪಿದ್ರು. ಈ ಒಂದು ಘಟನೆಗಳ ಬಗ್ಗೆ ಪೊಲೀಸರಿಗೆ ಯಾವುದೇ ಸಾಕ್ಷಿ ಪುರಾವೆಗಳು ಸಿಗ್ತಿರ್ಲಿಲ್ಲ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿ ಇವೆಲ್ಲವನ್ನು ಕೂಡ ಮಾಡ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿತ್ತು. ಮುಂದೆ ಇದು ರಾಜಸ್ಥಾನಕ್ಕೆ ಸೀಮಿತವಾಗಿರದೆ ಹರಿಯಾಣ ಮತ್ತು ಪಂಜಾಬ್ನಲ್ಲೂ ಕೂಡ ನಡೆಯತೊಡಗಿತ್ತು. ಅದು 1970ರ ಸಮಯ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ತುಂಬಾ ಹೆಚ್ಚಾಗಿತ್ತು. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಆರಂಭ ಆಗಬಹುದಿತ್ತು. ಇಡೀ ದೇಶ ಈ ಬಗ್ಗೆ ಚಿಂತೆಯಲ್ಲಿದ್ದಾಗಲೇ ರಾಜಸ್ಥಾನ, ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಮಾತ್ರ ಈ ತರದ ಹತ್ಯೆಗಳು ಹೆಚ್ಚಾಗ್ತಾನೆ ಇದ್ವು. ಆದರೆ ಯುದ್ಧದ ಪರಿಸ್ಥಿತಿಯಿಂದಾಗಿ ಈ ಒಂದು ಪ್ರಕರಣ ಅಷ್ಟೊಂದು ಗಮನವನ್ನ ಸೆಳೆಯಲೇ ಇಲ್ಲ. ಹೀಗಾಗಿ 1971 ಮತ್ತು 1973ರ ನಡುವೆ ಸುಮಾರು 72 ಜನ ಪ್ರಾಣವನ್ನ ಕಳೆದುಕೊಂಡಿದ್ರು. ಜನರು ಯಾವಾಗ್ಲೂ ಈ ಒಂದು ಹಂತಕನ ಬಗ್ಗೆನೇ ಮಾತನಾಡ್ತಿದ್ರು. ಈ ಸರಣಿ ಹಂತಕನ್ಗೆ ಕಾನ್ಪಟ್ಟಿ ಮಾರ್ ಎಂಬ ಹೆಸರನ್ನು ಕೂಡ ನೀಡಿದ್ರು. ಇವೆಲ್ಲವೂ ಕೂಡ ರಾತ್ರಿಯ ಸಮಯದಲ್ಲೇ ನಡೀತಾ ಇದ್ವು. ಯಾರು ಕೂಡ ಕಾನ್ಪಟ್ಟಿ ಮಾರ್ನ ಮುಖವನ್ನ ನೋಡಿರ್ಲಿಲ್ಲ. ಭಯದ ವಾತಾವರಣದಿಂದಾಗಿ ಎಲ್ಲರೂ ರಾತ್ರಿಯಲ್ಲಿ ತಮ್ಮ ಮನೆಯನ್ನ ಬಿಟ್ಟು ಹೊರಗಡೆ ಬರೋದನ್ನೇ ನಿಲ್ಲಿಸಿದ್ರು. ಬೇಸಿಗೆಯಲ್ಲೂ ಕೂಡ ಜನರು ಒಂದೇ ಕಡೆ ಒಟ್ಟಿಗೆ ಬಾಗ್ಲನ್ನ ಭದ್ರ ಮಾಡಿಕೊಂಡು ಮಲಗ್ತಿದ್ರು. ಸೂರ್ಯ ಮುಳುಗಿದ ತಕ್ಷಣ ಈ ಕಾನ್ಪಟ್ಟಿ ಮಾರ್ನ ಮುಂದಿನ ಬಲಿಪಶು ಯಾರು ಎಂಬ ಚರ್ಚೆ ಶುರುವಾಗ್ತಾ ಇತ್ತು. ಅದು ಅಲ್ಲದೆ ಆ ಒಂದು ಸಮಯದಲ್ಲಿ ಇದು ಮನುಷ್ಯರ ಕೆಲಸ ಅಲ್ಲ, ದೆವ್ವದ ಕೆಲಸ ಎಂಬ ವದಂತಿ ಕೂಡ ಹರಡಿತ್ತು. ಆದ್ರೆ ಕಾನ್ಪಟ್ಟಿ ಮಾರ್ನ ದಾಳಿಯಿಂದ ಬದುಕಿ ಉಳಿದವರು ಅದೆಲ್ಲ ಸುಳ್ಳು, ಅವನು ಮನುಷ್ಯನೇ, ದೃಢಕಾಯನಾಗಿದ್ದಾನೆ, ಕಂಬಳಿ ಹೊತ್ಕೊಂಡು ಬರ್ತಾನೆ, ಸಿಕ್ಕವ್ರ ಮೇಲೆ ಹಲ್ಲೆ ಮಾಡಿ ಹೋಗ್ತಾನೆ ಅಂತ ಹೇಳಿಕೆಯನ್ನ ಕೊಡ್ತಿದ್ರು. ಈ ಕಾನ್ಪಟ್ಟಿ ಮಾರ್ನಿಂದ ಪ್ರಾಣವನ್ನ ಕಳ್ಕೊಂಡವರ ಸಂಖ್ಯೆ ಸುಮಾರು 68ಕ್ಕೆ ದಾಟಿತ್ತು. ಆದ್ರೂ ಕೂಡ ಪೊಲೀಸರಿಗೆ ಅವನು ಯಾರು ಎಂಬುದನ್ನ ಗುರುತಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಕೊನೆಗೆ ಈ ಒಂದು ಕಥೆಯಲ್ಲಿ ಒಂದು ತಿರುವು ಬಂದಿತ್ತು. 1973ರಂದು ಶಾದೂಲ್ ನಗರದ ಗುರುದ್ವಾರವೊಂದರಲ್ಲಿ ಮಲಗಿದಂತ 3 ಮೇಲೆ ರಾತ್ರಿಯ ಕತ್ಲೆಯಲ್ಲಿ ದಾಳಿಯನ್ನ ನಡೆಸಲಾಗಿತ್ತು. ಈ ಒಂದು ಸುದ್ದಿಯನ್ನ ಕೇಳದಂತ ಸ್ಥಳೀಯರು, ವಿಶೇಷವಾಗಿ ಸಿಖ್ ಸಮಿತಿ, ತಮ್ಮ ಗುರುದ್ವಾರದಂತ ಪವಿತ್ರ ಜಾಗದಲ್ಲಿ ಇಂಥ ಘೋರ ಅಪರಾಧ ನಡೆದಿರೋದಕ್ಕೆ ಭಯಭೀತರಾಗಿದ್ರು ಮತ್ತೆ ತೀವ್ರ ಕೋಪಗೊಂಡಿದ್ರು. ಹೆಚ್ಚಾಗ್ತಿರುವಂತ ಒತ್ತಡದಿಂದ ಕಾನ್ಪಟ್ಟಿ ಮಾರ್ ಪ್ರಕರಣವನ್ನ ಪ್ರಮುಖ ಆದ್ಯತೆ ಪ್ರಕರಣ ಅಂತ ಪರಿಗಣಿಸಲಾಯಿತು. ಸ್ವತಃ ಶ್ರೀ ಗಂಗಾನಗರ್ SP ಶ್ಯಾಮ್ ಪ್ರಸಾದ್ ಸಿಂಗ್ ಇದನ್ನ ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಶಹದೂಲ್ ಶಾರ್ ಗುರುದ್ವಾರಕ್ಕೆ ಬಂದು ಅಪರಾಧ ನಡೆದಂತ ಜಾಗವನ್ನ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಗುರುದ್ವಾರದ ಪೂರ್ತಿ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಎಲ್ಲ ಬೀಗಗಳು ಕೂಡ ಮುರಿದಿದ್ವು. ಈ ಕಾನ್ಪಟ್ಟಿ ಮಾರ್ ಅಲ್ಲಿಗೆ ಬಂದಿರೋದು 3ರನ್ನ ಮುಗಿಸೋದಕ್ಕೆ ಮಾತ್ರವಲ್ಲದೆ ಕದಿಯಲು ಕೂಡ ಬಂದಿದೆ ಎಂಬುದು ಗೊತ್ತಾಗುತ್ತೆ. ಅದಲ್ಲದೆ ಅಪರಾಧ ಆದಂತ ಜಾಗದಲ್ಲಿ ಪೊಲೀಸರಿಗೆ ಬೆರಳು ಗುರುತುಗಳು ಮತ್ತೆ ಅವನ ಹೆಜ್ಜೆ ಗುರುತುಗಳು ಕೂಡ ಸಿಕ್ಕಿದ್ವು. ಪೊಲೀಸರು ಅಲ್ಲಿ ಸಿಕ್ಕಂತ ಎಲ್ಲಾ ಪುರಾವೆಗಳನ್ನು ಕೂಡ ಹೆಚ್ಚಿನ ವಿಶ್ಲೇಷಣೆಗಾಗಿ ಜೈಪುರದ ಫಿಂಗರ್ ಪ್ರಿಂಟ್ ಬ್ಯೂರೋಗೆ ಕಳುಹಿಸಿದ್ರು. 1970ರ ದಶಕದಲ್ಲಿ ಭಾರತದಲ್ಲಿ ಈಗಿನ ಹಾಗೆ FSL ಆಗ್ಲಿ, ವಿಧಿವಿಜ್ಞಾನ ಅಂದ್ರೆ ಫೋರೆನ್ಸಿಕ್ ಆಗ್ಲಿ, ಬ್ಯೂರೋಗಳಾಗ್ಲಿ ಅಷ್ಟು ಬಲಿಷ್ಠವಾಗಿರ್ಲಿಲ್ಲ. ಆದ್ರಿಂದ ಪೊಲೀಸರು ಸಾಂಪ್ರದಾಯಿಕ ವಿಧಾನಗಳನ್ನ ಅವಲಂಬಿಸಬೇಕಾಗಿತ್ತು. ಒಂದಿನ ಶಾದೂಲ್ ಪಟ್ಟಣದ ವ್ಯಕ್ತಿಯೊಬ್ಬರು ಸೆಪ್ಟೆಂಬರ್ 9ರಂದು ರೈಲ್ವೆ ಹಳಿಗಳ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಕಂಬಳಿಯನ್ನು ಹೊತ್ಕೊಂಡು ಶಾದೂಲ್ ಪಟ್ಟಣದ ಕಡೆಗೆ ನಡೆದು ಹೋಗ್ತಿರೋದನ್ನ ನಾನು ನೋಡಿದ್ದೀನಿಂದ ಪೊಲೀಸರಿಗೆ ಹೇಳಿದ್ರು. ಅವ್ರ ಪ್ರಕಾರ ಆ ವ್ಯಕ್ತಿ ಸ್ಥಳೀಯನಾಗಿರ್ಲಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು SP ಶ್ಯಾಮ್ ಪ್ರತಾಪ್ ಸಹಾಯಕ ಸ್ಟೇಷನ್ ಮಾಸ್ಟರ್ ಬಲ್ದೇವ್ ರಾಜ್ ಬನ್ಸಾಲ್ ಅವರನ್ನ ವಿಚಾರಿಸ್ತಾರೆ. ಅವರು ಆ ದಿನ ಬೆಳಗ್ಗೆ ಶಾದೂಲ್ ಪಟ್ಟಣದಿಂದ ಪಂಜಾಬ್ನ ಬಟಿಂಡಾಗೆ ಟಿಕೆಟ್ ಅನ್ನ ಖರೀದಿ ಮಾಡದಂತ ವ್ಯಕ್ತಿಯ ಸುಳುವನ್ನ ಕೊಟ್ಟಿದ್ರು. ಆಗ ಪೊಲೀಸರು ಈ ವ್ಯಕ್ತಿ ಬಟಿಂಡಾದೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾನೆ ಅಂತ ಊಹೆ ಮಾಡಿದ್ರು. ಅದಲ್ಲದೆ ಆ ದಿನಗಳಲ್ಲಿ ಬಟಿಂಡಾದಲ್ಲಿ ಈ ರೀತಿ ಕಿವಿ ಕೆಳಗೆ ಏಟನ್ನ ತಿಂದು ಸತ್ತವರ ಸಂಖ್ಯೆ ತುಂಬಾನೇ ಜಾಸ್ತಿ ಇದ್ವು. ಈ ಬಟಿಂಡಾ ತರದ ದೊಡ್ಡ ನಗರದಲ್ಲಿ ಒಬ್ಬನನ್ನ ಹುಡುಕೋದು ಆ ಒಂದು ಸಮಯದಲ್ಲಿ ಪೊಲೀಸರಿಗೆ ಬಹುತೇಕ ಅಸಾಧ್ಯ ಆಗಿತ್ತು. ಅದಲ್ಲದೆ ಇಂಥ ಪ್ರಕರಣಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರೋದ್ರಿಂದ ಎಲ್ಲರನ್ನೂ ಕೂಡ ಒಂದ್ಗೂಡಿಸ್ಕೊಂಡು ತನಿಖೆಯನ್ನ ಮಾಡಬೇಕಿತ್ತು. ಆದ್ರೆ ಅವ್ರ ನಡುವೆ ಸಮನ್ವಯತೆ ಅನ್ನೋದೇ ಇರಲಿಲ್ಲ. ನಂತರ SP ಶ್ಯಾಮ್ ಪ್ರತಾಪ್ ತಮ್ಮ ಸಾಂಪ್ರದಾಯಿಕ ವಿಧಾನಗಳನ್ನ ಆಶ್ರಯಿಸ್ತಾರೆ. ಕನ್ವರ್ಟಿ ಮಾರ್ ಘಟನೆಯಲ್ಲಿ ಬದುಕುಳಿದಂತ ಎಲ್ಲರನ್ನೂ ಕೂಡ ಕರೆಸ್ತಾರೆ. ಎಲ್ಲರನ್ನೂ ಕೂಡ ಪ್ರತ್ಯೇಕ ಕೋಣೆಗಳಲ್ಲಿ ಕೂರಿಸಿ ವಿಚಾರಣೆ ಮಾಡ್ತಾರೆ. ಎಲ್ಲರಿಂದನೂ ಕೂಡ ಹೇಳಿಕೆಯನ್ನ ಪಡೆದಿದ್ದಲ್ಲದೆ ಅವರು ಹೇಳಿದ ಪ್ರಕಾರ ರೇಖಾಚಿತ್ರವನ್ನು ಕೂಡ ತಯಾರು ಮಾಡಲಾಗುತ್ತೆ. ಎಲ್ಲರೂ ಹೇಳದಂತ ಚಾರೆಗಳನ್ನ ಒಂದ್ಗೂಡಿಸಿದಾಗ ಅದು ಒಬ್ಬನದೇ ಆಗಿತ್ತು ಮತ್ತು ಅವನೇ ಕಾನ್ಪಟ್ಟಿ ಮಾರ್ ಎಂಬುದು ಖಚಿತವಾಗಿತ್ತು. ಅವನ ಈ ಒಂದು ರೇಖಾಚಿತ್ರವನ್ನ 3 ರಾಜ್ಯಗಳ ಎಲ್ಲಾ ಪೊಲೀಸ್ ಠಾಣೆಗೆ ಕಳುಹಿಸಿಕೊಡ್ಲಾಯಿತು. ಒಂದ್ ದಿವಸ ಇದ್ದಕ್ಕಿದ್ದಂತೆ ರೇಖಾಚಿತ್ರದಲ್ಲಿ ಇರುವಂತ ವ್ಯಕ್ತಿಯನ್ನ ಹೋಲುವಂತ ಒಬ್ಬಾತ ಬಟಿಂಡಾದ ರೈಲ್ವೆ ಸ್ಟೇಷನ್ ಅಲ್ಲಿ ಕಂಡು ಬಂದಂತ ಸುದ್ದಿ ಪೊಲೀಸರಿಗೆ ಸಿಕ್ಕಿತ್ತು. ಆಗ ಈ SP ಶ್ಯಾಮ್ ಸಿಂಗ್ ತಡ ಮಾಡದೆ ತಮ್ಮ ತಂಡ ಜೊತೆ ಬಟಿಂಡಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಸಾಕಷ್ಟು ಶ್ರಮವನ್ನು ವಹಿಸಿದ ನಂತರ 1974ರ ಜುಲೈ 3ನೇ ತಾರೀಕು ಬಟಿಂಡಾ ರೈಲ್ವೆ ಸ್ಟೇಷನ್ ನಲ್ಲಿ ರತನ್ ಲಾಲ್ ಎಂಬ ವ್ಯಕ್ತಿಯನ್ನ ಬಂಧಿಸಲಾಯಿತು. ಅವನು ಬಟಿಂಡಾದಲ್ಲಿ ರಿಕ್ಷಾವನ್ನ ಓಡಿಸಿದ್ದ. ಪೊಲೀಸರು ಅವನ ವಿಚಾರಣೆಯನ್ನ ಶುರು ಮಾಡ್ತಾರೆ. ಶಾದ್ ನಗರದ ಭೂಮಾಲೀಕರೊಬ್ಬರು ಮುಂದೆ ಬಂದು ರತನ್ ಲಾಲ್ 1 ವರ್ಷದ ಹಿಂದೆ ತಮ್ಮ ಜಮೀನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ, ಅಲ್ಲಿ ಅವನು ಕಳ್ತನ ಮಾಡಿದ್ದಕ್ಕಾಗಿ ಹೊಡೆದು ಓಡಿಸಲಾಯಿತು ಅಂತ ಹೇಳಿದ್ರು.
ತನಿಖೆಯಲ್ಲಿ ಈ ರತನ್ ಲಾಲ್ ರಾಜಸ್ಥಾನದ ಶ್ರೀ ಕರಣ್ಪುರದಲ್ಲಿರುವಂತ ರಾಮದೇವ ದೇವಾಲಯದ ಬಳಿ ವಾಸ ಮಾಡ್ತಿದ್ದ ಎಂಬುದು ಗೊತ್ತಾಗುತ್ತೆ. ಶ್ರೀ ಕರಣ್ಪುರದಲ್ಲಿ ಇರುವಂತ ಪೊಲೀಸರು ತನಿಖೆ ಮಾಡಿದಾಗ ಕೆಲವು ವರ್ಷಗಳ ಹಿಂದೆ ಅಲ್ಲಿನ 5 ಜನರ ಕಿವಿಯ ಕೆಳಗೆ ಏಟು ತಿಂದು ಅವರು ಸಾವನ್ನಪ್ಪಂತ ಪ್ರಕರಣ ಹೊರಬರುತ್ತೆ. ಪೊಲೀಸರು ಈ ಬಗ್ಗೆ ರತನ್ ಲಾಲ್ ಜೊತೆ ಮಾತನಾಡಿದಾಗ ಅವನು ಹೇಳಿದಂತ ಮಾತುಗಳಿಂದ ಅವರು ನಿಜಕ್ಕೂ ದಿಗ್ಭ್ರಮೆಗೊಂಡಿದ್ರು. ಯಾಕೆಂದ್ರೆ ತಾನು 5 ಅಲ್ಲ 10 ಅಲ್ಲ ಬರೋಬ್ಬರಿ 72 ಜನರನ್ನ ಮುಗ್ಸಾಕಿದೆ ಅಂತ ಆತ ಒಂದೇ ಸಲಕ್ಕೆ ಲೆಕ್ಕವನ್ನ ಹೇಳಿದ್ದ. ಇನ್ನೂ ಹೆಚ್ಚಿನ ಜನರ ಮೇಲೆ ದಾಳಿ ಮಾಡಿದ್ದೇನೆ, ಆದ್ರೆ ಅವರಲ್ಲಿ ಕೆಲವರು ಬದುಕುಳಿದಿದ್ದಾರೆ ಅಂತ ಅವನು ಏನೋ ಸಾಧನೆಯನ್ನ ಮಾಡಿದವನ ಹಾಗೆ ಹೇಳ್ಕೊಂಡಿದ್ದ. ಇನ್ನು ವಿಶೇಷ ಅಥವಾ ವಿಲಕ್ಷಣವಾದಂತ ಸಂಗತಿ ಏನು ಅಂದ್ರೆ ಅವನು ಬರೀ ದುಡ್ಡಿಗಾಗಿ ಅಥವಾ ಕಳ್ತನಕ್ಕೆ ಅಡ್ಡ ಬಂದವರನ್ನ ಮಾತ್ರ ಅಲ್ಲ, ತನಗೆ ಮೊದಲು ಸಿಗೋ ಎಲ್ಲರ ಮೇಲೂ ಕೂಡ ವಿನಾಕಾರಣ ದಾಳಿಯನ್ನ ಮಾಡ್ತಿದ್ದ. ಕಿವಿಯ ಕೆಳಗೇನೆ ಹೊಡೆಯುವಂತ ಬಗ್ಗೆ ವಿಚಾರಿಸಿದಾಗ ಆ ರೀತಿ ಹೊಡೆದಾಗ ಅವರು ಕೆಳಗೆ ಬಿದ್ದು ಸ್ವಲ್ಪ ಸಮಯದವರೆಗೂ ನೋವಿನಿಂದ ನರಳುತ್ತಾ ಇದ್ರು. ನಂತರ ಅವರು ತಮ್ಮ ಪ್ರಾಣವನ್ನ ಬಿಡ್ತಿದ್ರು. ಈ ನಡುವೆ ಕೇಳಿ ಬರ್ತಿದ್ದಂತ ಅವರ ನರಳಾಟ ಹಾಗೂ ಪ್ರಾಣ ಹೋಗುವಂತ ಕೊನೆ ಗಳಿಗೆಯಲ್ಲಿ ಅವರಿಂದ ಬರುವಂತ ಆ ಶಬ್ದ ನನಗೆ ಖುಷಿಯನ್ನ ಕೊಡ್ತಾ ಇತ್ತು ಅಂತ ಆತ ನಿರಾಳವಾಗಿ ಹೇಳಿದ್ದ. ಈ ಒಂದು ಆಘಾತಕಾರಿ ಘಟನೆಗಳು ಮತ್ತು ಈತನ ಬಗ್ಗೆ ಸರ್ಕಾರಕ್ಕೆ ಗೊತ್ತಾದಾಗ ಅವರು ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡ್ತಾರೆ. ಹೆಚ್ಚಿನ ತನಿಖೆಗಾಗಿ ಅವರು ರತನ್ ಲಾಲ್ ನನ್ನ ಶ್ರೀ ಕರಣ್ಪುರಕ್ಕೆ ಕರೆತಂದ್ರು. ಕರಣ್ಪುರದ ಜನರು ತಕ್ಷಣ ಅವನನ್ನ ಗುರುತಿಸ್ತಾರೆ. ಅವನು ಹಲವು ವರ್ಷಗಳ ಹಿಂದೆ ತಮ್ಮದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದಂತ ಶಂಕರ್ ಅಂತ ಅವರು ಹೇಳಿದ್ರು. ಅಲ್ಲಿ ಅವನು ಸಣ್ಣ ಪುಟ್ಟ ಕಳ್ತನವನ್ನ ಮಾಡ್ಕೊಂಡಿದ್ದ ಅಂತ ಅವರು ಹೇಳ್ತಾರೆ. ಗುರುದ್ವಾರದಲ್ಲಿ ನಡೆದಂತ ಘಟನೆ ಬಗ್ಗೆ ಕೇಳಿದಾಗ ಅಲ್ಲಿ ನಾನು ಇಬ್ಬರನ್ನ ಮುಗ್ಸಾಕಿದ್ದೆ, ಆದ್ರೆ ಅಲ್ಲಿ ನನಗೆ ಸಿಕ್ಕಿದ್ದು ಕೇವಲ 19 ರೂಪಾಯಿ ಮಾತ್ರ. ಅವ್ರ ಮೇಲೆ ದಾಳಿಯನ್ನ ಮಾಡಿದ್ಮೇಲೆ ನಾನು ಗುರುದ್ವಾರದಲ್ಲಿ ಇರುವಂತ ಕೊಳದಲ್ಲಿಯೇ ಸ್ನಾನ ಮಾಡಿ ನನ್ನ ಮೈ ಕೈಗೆ ಅಂಟ್ಕೊಂಡಿದ್ದಂತ ಕೊಳೆಯನ್ನ ಅಲ್ಲೇ ತುಳ್ಕೊಂಡು ನಂತರ ರೈಲ್ವೆ ಸ್ಟೇಷನ್ ಕಡೆ ಹೆಜ್ಜೆ ಹಾಕ್ತೆ ಅಂತ ಆತ ಹೇಳಿದ್ದ. ಈ ಶಂಕರ್ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಮುಗಿಸಿದ ನಂತರ ಹರಿದ್ವಾರಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಪಾಪಗಳನ್ನ ತೊಳೆದುಕೊಳ್ತಿದ್ದಂತೆ. ಇದನ್ನ ಅವನ ವಕೀಲರೇ ಬಹಿರಂಗಪಡಿಸಿದ್ರು. ಮುಂದೆ ಶ್ರೀ ಗಂಗಾನಗರ ಸೆಷನ್ ನ್ಯಾಯಾಲಯದಲ್ಲಿ ಶಂಕರ್ ತನ್ನ ಎಲ್ಲಾ ಅಪರಾಧಗಳನ್ನು ಕೂಡ ಒಪ್ಕೊಂಡ. ಅಂತಿಮವಾಗಿ 1975 ಜೂನ್ 27ನೇ ತಾರೀಕು ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಲಾಯಿತು. ಆಗ ಈ ಶಂಕರ್ ತನ್ನ ಶಿಕ್ಷೆನ ಕಡಿಮೆ ಮಾಡೋದಕ್ಕೆ ರಾಜಸ್ಥಾನ್ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ. ಆದ್ರೆ ಅಲ್ಲೂ ಕೂಡ ಆತನಿಗೆ ಅದೇ ಶಿಕ್ಷೆ ಖಾಯಮಾಯಿತು. ನಂತರ ಶಂಕರ್ ಸುಪ್ರೀಂ ಕೋರ್ಟ್ನ ಕದವನ್ನ ತಟ್ಟಿದ್ದ. ಆದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅವನ ಶಿಕ್ಷೆ ಕಡಿಮೆ ಆಗಲಿಲ್ಲ. ನಂತರ ಆತ ಬೇರೆ ದಾರಿ ಕಾಣದೆ ಕೊನೆಯದಾಗಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಶಿಕ್ಷೆಯನ್ನ ಕಡಿತಗೊಳಿಸುವಂತೆ ಕೋರ್ಕೊಂಡಿದ್ದ. ಆದ್ರೆ ಅವರು ಕೂಡ ಅವನ ಮನವಿಯನ್ನ ತಿರಸ್ಕಾರ ಮಾಡಿದ್ರು. ಅಂತಿಮವಾಗಿ 1976 ಮೇ 10ನೇ ತಾರೀಕು ಅವನನ್ನ ಜೈಪುರದಲ್ಲಿ ಗಲ್ಲಿಗೇರಿಸಲಾಯಿತು. ವಿಶೇಷ ಅಂದ್ರೆ ಅವನು ಸೆರೆ ಸಿಕ್ಕ ನಂತರ ಕೇವಲ 5-6 ತಿಂಗಳ ಅವಧಿಯಲ್ಲಿ ವಿಚಾರಣೆ, ಮೇಲ್ಮನವಿ ಎಲ್ಲ ಮುಗಿದು ತೀರ್ಪನ್ನ ಕೊಡಲಾಗಿತ್ತು. ಅಷ್ಟೊಂದು ಬೇಗ ಆ ಒಂದು ಕೇಸನ್ನ ಮುಗಿಸುವಂತೆ ಆ ಒಂದು ಪ್ರಕರಣ ಆ ಒಂದು ಕಾಲದಲ್ಲಿ ಕುಖ್ಯಾತಿಯನ್ನ ಪಡೆದಿತ್ತು. ಈ ಒಂದು ಪ್ರಕರಣವನ್ನ ಭಾರತದ ಅತ್ಯಂತ ವೇಗದ ವಿಚಾರಣೆ ಅಂತ ಕೂಡ ಪರಿಗಣಿಸಲಾಗಿದೆ. ಅವನು ಗಲ್ಲಿಗೆ ಏರುವಂತ ಮೊದಲು ಅವನ ಕೊನೆಯ ಮಾತುಗಳು ಈ ರೀತಿ ಇದ್ವು: ನಾನು ಕಾರಣ ಇಲ್ಲದೆ ಅನೇಕ ಜನರನ್ನ ಮುಗ್ಸಾಕಿದ್ದೀನಿ, ಮತ್ತೆ ಬೇರೆ ಯಾರು ಕೂಡ ನನ್ನ ರೀತಿ ಆಗ್ಬೇಡಿ ಅನ್ನೋದು. ವೀಕ್ಷಕರೇ, ಈಗ ಹೇಳಿ, ಇಲ್ಲಿ ತಪ್ಪು ಯಾರದು? ಕೆಲವರು ಅವನಿಗೆ ಚಿಕ್ಕಂದಿನಿಂದಲೇ ಸರಿಯಾದ ವಿದ್ಯಾಭ್ಯಾಸವನ್ನ ಹಾಗೂ ಸಂಸ್ಕಾರವನ್ನು ಕೊಡದಂತ ಅವನ ತಂದೆ ತಾಯಿಯ ತಪ್ಪು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಅವರ ಎಲ್ಲ ಆಸೆಗಳಿಗೆ ತಣ್ಣೀರನ್ನ ಎರಚಿ ಅವನೇ ರಾಕ್ಷಸನಂತೆ ಬದಲಾದಂತ ಹೇಳ್ತಾರೆ. ಆದ್ರೆ ಈ ಒಂದು ಘಟನೆ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.